ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜೈ ಶ್ರೀರಾಮ್ ಅಂತ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ ಧೂಳಾಗೋಗಿತ್ತು. ಕಂಬಿ ಮೇಲೆ ಎಲ್ಲ ತುಂಬ ಧೂಳು ಕೂತಿತ್ತು. ಮಕ್ಕಳೆಲ್ಲ ಮುಡ್ತಾ ಇರ್ತಾರೆ, ಇನ್ಫೆಕ್ಷನ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ಅಂತಲೇ ಎಲ್ಲ ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಹೊರಗಡೆ ಎಲ್ಲ ಫುಲ್ಲು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಶಿರೀಷ ಒಳಗಡೆ ಕ್ಲೀನ್ ಮಾಡ್ತಾ ಇದ್ದಾಳೆ. ಯುಗಾದಿ ಹಬ್ಬ ಅಂತೂ ನಾವು ಚೆನ್ನಾಗಿ ಸೆಲೆಬ್ರೇಷನ್ನೇ ಮಾಡೋಕ್ಕಾಗಿಲ್ಲ. ನೋಡಿ, ಈಗ ಶಿರೀಷ ನೋಡಿ ಅಡುಗೆ ಮನೆ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾಳೆ ಅಂತ. ಮಕ್ಕಳಿಗೆ ಆದಷ್ಟು ನಾವು ಮಕ್ಕಳು ರಜೆ ಇದ್ದಾಗ ಟೈಮ್ ಪಾಸ್ ಮಾಡಿಸೋದು ಆ ಥರ ಮಾಡೋದು ಬದಲು ಮಕ್ಕಳಿಗೆ ಮನೆ ಕೆಲಸ ಒಂದು ಸ್ವಲ್ಪ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಆಗ ಅವ್ರಿಗೆ ಚೆನ್ನಾಗಿ ಬುದ್ಧಿನೂ ಕಲಿತಾರೆ, ನೀಟ್ನೆಸ್ ಎಲ್ಲ ಕಲಿತಾರೆ. ಹೊರಗಡೆ ಎಲ್ಲ ಫುಲ್ಲು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಶಿರೀಷ ಮನೆ ಒರೆಸ್ತಾ ಇದ್ದಾಳೆ. ಮಾಪ್ ಕೇಳಿದ್ಲು, ಮಾಪ್ ಕೊಟ್ಟಿಲ್ಲ. ಮಾಪಲ್ಲಿ ನೀಟಾಗಿ ಮಾಡಲ್ಲ, ಬಟ್ಟೆ ತೊಗೊಂಡು ಒರೆಸು ಅಂತ ಹೇಳಿದೆ. ಯಶು ಇನ್ನೂ ಮಲ್ಗೆ ಇದ್ದಾನೆ. ಹಬ್ಬ ಇವತ್ತು, ಎದ್ದೇಳು ಸ್ನಾನ ಮಾಡು ಅಂತ ಅನುಷ ಎಬ್ಬರಿಸ್ತಾ ಇದ್ದಾಳೆ. ಶ್ರೀರಾಮನವಮಿ ಹಬ್ಬ ನೋಡಿ. ಯುಗಾದಿ ಹಬ್ಬದ ದಿವಸನೇ ನಾನು ಹೋಗಿ ಅಡ್ಮಿಂಟ್ ಆಗಿದ್ದೆ. ಶುಗರು ಓವರ್ ಆಗೋಗಿತ್ತು, ಕಿಡ್ನಿದಲ್ಲಿ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ಅಂತ ಯುಗಾದಿ ಹಬ್ಬದ ದಿವಸ ಮಧ್ಯಾಹ್ನ ಹೋಗಿ ಅಡ್ಮಿಂಟ್ ಆದೆ. ಬಂದಿದ್ದೆ ಒಂದು 4-5 ದಿವಸ ಆದಮೇಲೆ ಬಂದೆ. ಆಮೇಲೆ ಶ್ರೀರಾಮನವಮಿ ಹಬ್ಬ ಬಂತು. ಹಬ್ಬದ್ದೆಲ್ಲ ಪ್ರೊಸೆಸಿಂಗ್ ಎಲ್ಲ ಮಾಡಿ ಸಂಜೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಗ್ರ್ಯಾಂಡಾಗಂತೂ ಏನೂ ಮಾಡಿಲ್ಲ ಈ ಸಲ. ನನಗೆ ಶ್ರೀರಾಮ ಅಂದರೆ ತುಂಬಾ ಇಷ್ಟ. ಸಿಂಪಲ್ಲಾಗಿ ಈ ಸಲ ಮಾಡ್ಕೊಂಡ್ವಿ. ಅಂಗಡಿ ಹತ್ರ ಯಾವಾಗೂ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ಹಂಚ್ತಾ ಇದ್ವಿ. ಈ ಸಲ ಆಗಿಲ್ಲ, ನನಗೆ ಹೆಲ್ತು ಚೆನ್ನಾಗಿಲ್ಲ ಅಂದ್ಬಿಟ್ಟು. ನೋಡಿ, ಮನೆ ಹತ್ರ ಇರೋದೇ ಇಸ್ಕಾನ್ ಟೆಂಪಲ್ಗೆ ಬಂದ್ವಿ. ನೋಡಿ, ಅಲ್ಲಿ ರಾಮಾಯಣನೇ ತಂದಿದ್ದಾರೆ. ತುಂಬ ಚೆನ್ನಾಗಿತ್ತು ಮಾತ್ರ ದೇವಸ್ಥಾನದಲ್ಲಿ. ಅಲಂಕಾರ ಆಗಲಿ, ಈ ರಾಮಾಯಣ ಗೊಂಬೆಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೋಡಿ, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ರಾಮ ಹುಟ್ಟಿದ್ದು, ಸೀತಾದೇವಿನ ಮದುವೆ ಆಗಿದ್ದು, ರಾಮ ಬಿಲ್ಲು ಬಾಣ ಕಲ್ತಿದ್ದು, ಒಂದೊಂದು ಎಷ್ಟು ಅದರ ಅರ್ಥವಾಗಿದೆ ಗೊತ್ತಾ. ಒಂದೊಂದು ಗೊಂಬೆದಲ್ಲೂ ನೋಡಿ, ಇದು ಶ್ರೀರಾಮ ಹುಟ್ಟಿದ್ದು. ಇದು ಬಂದು ನೋಡಿ ಸೀತಾದೇವಿ ಏನಂತಾರೆ, ಸ್ವಯಂವರ ಅದಾಗಿದ್ದು. ಆಮೇಲೆ ಮದುವೆ, ಶ್ರೀರಾಮದು ರಾಮ ಕಲ್ಯಾಣ, ಒಂದೊಂದು ಚರಿತ್ರೆ ಬರೆದಿದ್ದಾರೆ ಅಲ್ಲಿ. ಸಕ್ಕತ್ತಾಗಿದೆ. ಇಡೀ ರಾಮಾಯಣನೇ ಈ ಗೊಂಬೆ ರೂಪದಲ್ಲಿ ತಂದಿದ್ದಾರೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ. ತುಂಬ ಖುಷಿ ಆಗ್ತಾಯಿತ್ತು. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾಯಿದ್ರು. ಹಂಗೇನೋ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ನೆಮ್ಮದಿ ಸಿಗ್ತಾಯಿದೆ. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಬಂದೆ. ನೋಡಿ, ಸೀತಾದೇವಿ ಅಪಹರಣ ಇದು. ಅವಾಗ ರಾವಣಾಸುರ ಬಂದು ಸೀತಾದೇವಿನ ಅಪಹರಣ ಮಾಡ್ತಾರಲ್ವ, ಆ ಸೀನ್ ಇದು. ಬಂಗಾರದ ಜಿಂಕೆ, ಮತ್ತು ಇದು ಜಟಾಯು ಅಂತ್ಯಕ್ರಿಯೆ. ನೋಡಿ, ಆಂಜನೇಯ ಬಾಲ ಸುತ್ತಕೊಂಡು ಕೂರ್ತಾರಲ್ವ, ಆ ಸೀನು. ರಾವಣಾಸುರ ಏನಂತಾರೆ ಅದನ್ನು,
ನೋಡಿ ಈ ಸೀನ್ ಏನಂತಾರೆ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಹೇಳಿ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೆನಪಿತ್ತು ಮರ್ತೋಗ್ಬಿಟ್ಟಿದ್ದೀನಿ ಈಗ. ನಿಮ್ಗೆ ಗೊತ್ತಿದ್ದರೆ ನೀವು ಹೇಳಿ. ಒಂದೊಂದು ಸೀನು ಒಂದೊಂದು ರಾಮಾಯಣದಲ್ಲಿ ಅಷ್ಟೇ ವಿಶೇಷತೆ ಇರುತ್ತೆ. ನೋಡಿ ರಾಮ ಸೇತುವೆ ಕಟ್ತಾರಲ್ವ, ಆ ಸೀನ್ ಇದು. ಅದು ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಈ ಕಡೆ ಶ್ರೀರಾಮಂದು ಹೋಮ ಹವನ ಎಲ್ಲ ಮಾಡ್ತಾಯಿದ್ರು, ಪೂಜೆ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ಮುಗಿಸ್ಕೊಂಡು ಹೋಮದಲ್ಲಿ ಕುಂಕುಮ ಎಲ್ಲ ತಗೊಂಡು ಬಂದ್ವಿ. ನೋಡಿ ಸತ್ಯನಾರಾಯಣ, ನನಗೆ ತುಂಬ ಇಷ್ಟವಾಗಿದ್ದು ದೇವರು ಅಂದರೆ ನನಗೆ ಸತ್ಯನಾರಾಯಣ ಅಂದರೆ ತುಂಬಾ ಇಷ್ಟ. ಇದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಪ್ಪು ಇದ್ಕೊಂಡು ನಾನು ರೀಲ್ಸ್ ಮಾಡ್ತೀನಿ ಅತ್ತೆ ಅಂತಂದ. ಇವನು ಬಂದು ನಮ್ಮ ಅಣ್ಣನ ಮಗ. ನೀವು ನೋಡೇ ಇರ್ತೀರ ನಮ್ಮ ಶಾರ್ಟ್ಸ್ ವೀಡಿಯೋಸಲ್ಲಿ. ನೋಡಿ ಮಗು ಎಷ್ಟು ಇಷ್ಟಪಟ್ಟು ಮಾಡ್ತಾಯಿದ್ದಾನೆ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಅಪ್ಲೋಡ್ ಮಾಡಿದ್ದೀನಿ ರೀಲ್ಸು ನಿನ್ನೆನೇ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.